ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮ ತ್ರಯೇಕ ದೇವರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು ಮಕ್ಕಳೇ. ದೇವರು ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸಿ ಕೃಪೆ ತೋರಿ ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿ ಈ ದಿನ ವಿಶೇಷವಾದ ಆರಾಧನೆಯಲ್ಲಿ ಗರಿಗಳ ಭಾನುವಾರದ ದಿನದಂದು ತನ್ನ ಪಾದ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನು ಕರೆತಂದಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳು ಅಲ್ವಾ. ಎಷ್ಟೋ ಜನರು ನಾವು ನೋಡುವಾಗ ಈ ಲೋಕದಲ್ಲಿ ಅನೇಕ ಕಾರಣಗಳಿಂದ ತಮ್ಮ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ನಿನ್ನೆ ಒಂದು ಮಾತಾಡ್ತಾ ಇದ್ವಿ, ಯಾರೋ ಒಬ್ಬರು ಮಲಗಿದಾರಂತೆ, ಮಲಗಿದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ, ತೀರ್ಕೊಂಡ್ಬಿಟ್ಟಿದ್ದಾರೆ, ಪ್ರಾಣ ಹೋಯಿತು. ಮಲಗಿದಲ್ಲೇ ಏನು ರೋಗ ಇಲ್ಲ, ಕಾಯಿಲೆ ಇಲ್ಲ, ಏನೇನು ಇಲ್ಲ, ಕಾರಣ ಮಲಗಿದಲ್ಲೇ ಹೋಗಿದ್ದಾನೆ. ಅಂದರೆ ಏನು ಅಂದರೆ ಅದನ್ನು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಅಂದರೆ ಗೊತ್ತೇ ಆಗಲ್ಲ ಅದು ಒಳಗಡೆ ಹಾರ್ಟ್ ಅಟ್ಯಾಕ್ ಆಗೋದು, ಆ ರೀತಿ ಆಗ್ತಾ ಇದೆ. ಕೆಲವರು ಮನೆಯಿಂದ ಆಚೆ ಹೋದವರು ಮನೆಗೆ ಬರೋವರೆಗೂ ಗ್ಯಾರಂಟಿ ಇಲ್ಲ ಈ ಕಾಲದಲ್ಲಿ ಅಲ್ವಾ. ಆಕ್ಸಿಡೆಂಟ್ಗಳಾಗಿ ಎಷ್ಟೋ ಜನರು ಆಕ್ಸಿಡೆಂಟ್ಗಳಲ್ಲಿ ತಮ್ಮ ಪ್ರಾಣ ಕಳೆದುಕೊಳ್ತಾ ಇದ್ದಾರೆ. ಇನ್ನೂ ಕೆಲವರು ರೋಗಗಳಿಂದ, ಬಾಧೆಗಳಿಂದ, ಚಿಂತೆಗಳಿಂದ ಸಾಲ ಮಾಡಿ ತೀರಿಸಲಾಗದೆ ಎಷ್ಟೋ ಜನರು ತಮ್ಮ ಪ್ರಾಣವನ್ನು ಆತ್ಮಹತ್ಯೆಯಿಂದ ಕಳೆದುಕೊಳ್ತಾ ಇದ್ದಾರೆ ಅಲ್ವಾ. ಈ ರೀತಿ ಇದ್ದಾಗಲೂ ಕೂಡ ದೇವರು ನಮ್ಮನ್ನು ನಿಮ್ಮನ್ನು ಸಜೀವರ ಲೆಕ್ಕದಲ್ಲಿಟ್ಟು ಕಾಯ್ದು ಕಾಪಾಡಿದ್ದಾನೆ. ದೇವರಿಗೆ ಕೋಟಿ ಕೋಟಿ ಸ್ತುತಿ ಸ್ತೋತ್ರಗಳ ಮಕ್ಕಳೇ. ನಮ್ಮಿಬ್ಬರನ್ನು ಕೂಡ, ಅಪ್ಪಾಜಿಯವರನ್ನು, ನನ್ನನ್ನು ಕೂಡ ಎಷ್ಟೋ ದೇಹದಲ್ಲಿ ಬಲಹೀನತೆಗಳು, ರೋಗಗಳು, ನೋವುಗಳು, ಚಿಂತೆಗಳು, ಬಾಧೆಗಳು ಇದ್ದರೂ ಕೂಡ ದೇವರು ನಮ್ಮಿಬ್ಬರನ್ನು ಈಗಲೂ ಕೂಡ ಸಜೀವರ ಲೆಕ್ಕದಲ್ಲಿಟ್ಟಿದ್ದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸ್ತಾ ಇದ್ದೇವೆ. ನೋಡಿ, ಈ ದಿನ ವಿಶೇಷವಾದ ಆರಾಧನೆ, ವಿಶೇಷವಾದ ಭಾನುವಾರ. ಈ ಭಾನುವಾರದಿಂದ ಬರುವ ಭಾನುವಾರದವರೆಗೆ ಈ ವಾರವನ್ನು ಪವಿತ್ರ ವಾರ ಅಂತ ಹೇಳ್ತಾರೆ, ಹೋಲಿ ವೀಕ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ಈ ದಿನ ವಿಶೇಷವಾಗಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಬಂದ ದಿನ. ಭೂಮಿ ಮೇಲೆ ಬಂದು ಹುಟ್ಟಿದ ಮೇಲೆ ನರ ಮನುಷ್ಯನಾಗಿ ನನಗಾಗಿ, ನಿನಗಾಗಿ, ನಿನ್ನ ಪಾಪ ಶಾಪ ವಿಮೋಚನೆಗಾಗಿ ಪರಲೋಕದಿಂದ ಭೂಲೋಕಕ್ಕೆ ಮನುಷ್ಯನಾಗಿ ಯೇಸು ಸ್ವಾಮಿ ಹುಟ್ಟಿ ಬಂದದ್ದು ನಮಗೆ ನಿಮಗೆಲ್ಲರಿಗೂ ಗೊತ್ತಿರುವ ವಿಷಯವೇ. ಹುಟ್ಟಿದ ಮೇಲೆ ಸುಮಾರು 30 ವರ್ಷದವರೆಗೆ, 30 ವರ್ಷ ವಯಸ್ಸಾಗುವವರೆಗೂ ಯೇಸು ಸ್ವಾಮಿ ಮಾಮೂಲು ಮನುಷ್ಯನಾಗಿ ನಿಮ್ಮ ಹಾಗೆ ಆತನು ಜೀವಿಸಿದ ಈ ಲೋಕದಲ್ಲಿ, ಭೂಮಿ ಮೇಲೆ. ಲೋಕದ ರೀತಿಯಲ್ಲಿ ನಾವು ನೋಡುವಾಗ ತಾಯಿಯಾಗಿ ಮರಿಯಮ್ಮ ಪವಿತ್ರಾತ್ಮನಿಂದ ಪ್ರೇರಿತಳಾಗಿ ಗರ್ಭಧರಿಸಿ ಯೇಸು ಸ್ವಾಮಿ ಜನ್ಮ ನೀಡುತ್ತಾಳೆ. ಆ ನಂತರ ಮತ್ತೆ ಆಕೆಗೆ ಯೇಸು ಸ್ವಾಮಿಯನ್ನು ಗರ್ಭ ಧರಿಸುವುದಕ್ಕಿಂತ ಮುಂಚೆನೇ ಯೋಸೇಫ್ ಎಂಬುವನಿಂದ ಮದುವೆ ನಿಶ್ಚಯವಾಗಿರ್ತದೆ. ನಮಗೆಲ್ಲ ಗೊತ್ತಿರುವ ವಿಷಯ ಅಲ್ವಾ, ಸತ್ಯವೇದದಲ್ಲಿ ನಾವು ನೋಡ್ತೇವೆ. ಹಾಗೆ ನಿಶ್ಚಯ ಆದಂಥ ಜೋಸೆಫನೊಂದಿಗೆ ಮರಿಯಮ್ಮಳಿಗೆ ಯೇಸು ಸ್ವಾಮಿ ಹುಟ್ಟಿದ ಮೇಲೆ ಮದುವೆಯಾಗ್ತದೆ. ಮತ್ತೆ ಆಕೆ ಮಾಮೂಲು ಸಂಸಾರ ಜೀವನ ಮಾಡಿ ಮಕ್ಕಳನ್ನು ಹೆರ್ತಾಳೆ, ಅದು ಬೇರೆ ವಿಷಯ. ಅಲ್ಲಿ ನಾನು ಹೇಳೋಕೆ ಬಂದಿರೋ ವಿಷಯ ಏನು ಅಂದರೆ, 30 ವರ್ಷಗಳು ಆ ಯೋಸೆಫ ಏನಾಗಿದ್ದ, ಮರಿಯಮ್ಮಳ ಗಂಡ ಯೋಸೆಫನು ಕಾರ್ಪೆಂಟರ್ ಆಗಿದ್ದ, ಬಡಿಗನಾಗಿದ್ದ, ಕಾರ್ಪೆಂಟರ್ ಕೆಲಸ ಮಾಡ್ತಾ ಇದ್ದ. ಅಂದರೆ ಲೋಕದ ರೀತಿಯಲ್ಲಿ ಈಗ ತಾಯಿಯ ಗಂಡ ಅಂದರೆ ತಂದೆನೇ ಅಲ್ವಾ. ಮರಿಯಮ್ಮಳ ಗಂಡ ಯೋಸೆಫ್ ಅಂದರೆ ಲೋಕದ ರೀತಿಯಲ್ಲಿ ಯೋಸೆಫನು ಯೇಸು ಸ್ವಾಮಿಗೆ ಆ ಕಾಲಕ್ಕೆ ತಂದೆಯಾಗಿದ್ದ ಲೋಕದ ರೀತಿಯಲ್ಲಿ. ಆ ಯೋಸೆಫನು ಮಾಡುವಂಥ ಬಡಿಗೆ ಕೆಲಸವನ್ನು, ಕಾರ್ಪೆಂಟರ್ ಕೆಲಸವನ್ನು ಅದನ್ನೇ ಯೇಸು ಸ್ವಾಮಿ ಮಾಡ್ತಾ ಇದ್ದಂತೆ. 30 ವರ್ಷದವರೆಗೆ ತಂದೆಗೆ ಸಹಾಯಕನಾಗಿದ್ದು ಬಡಿಗ ಕೆಲಸವನ್ನು ಮಾಡುತ್ತಾ, ಕಾರ್ಪೆಂಟರ್ ಕೆಲಸವನ್ನು ಮಾಡುತ್ತಾ ಇದ್ದನು. 30 ವರ್ಷ ಆದ ಮೇಲೆ, ಯಾಕೆಂದರೆ ಆ ಕಾಲದಲ್ಲಿ, ಈಗ ನಾವು ಈ ಕಾಲದಲ್ಲಿ ನೋಡ್ತೇವೆ, ನಮ್ಮ ಒಂದು ಲೋಕದ ರೀತಿಯಲ್ಲಿ, ನಮ್ಮ ಭಾರತದ ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳಿಗೆ 18 ವರ್ಷ ಆದರೆ ಮೇಜರ್ ಅಂತ ಹೇಳ್ತೇವೆ, ಗಂಡು ಮಕ್ಕಳಿಗೆ 21 ವರ್ಷ ಆದರೆ ಮೇಜರ್ ಅಂತ ಹೇಳ್ತೇವೆ. ಅಂದರೆ ಅವರು ದೊಡ್ಡವರಾಗಿದ್ದಾರೆ, ಅವರು ಎಲ್ಲದಕ್ಕೂ ಅರ್ಹರು, ಯೋಗ್ಯರು ಅಂತ ಹೇಳುವಂಥ ಸಮಯ. ಅಂದರೆ ಎಲ್ಲದಕ್ಕೂ ಅಂದ್ರೇನು, ಮದುವೆ ಮಾಡಿಕೊಳ್ಳುವುದಕ್ಕೆ, ಸಂಸಾರ ಮಾಡುವುದಕ್ಕೆ, ಮಕ್ಕಳನ್ನು ಹೆರುವುದಕ್ಕೆ, ಕುಟುಂಬದ ಜವಾಬ್ದಾರಿ ತೆಗೆದುಕೊಳ್ಳುವುದಕ್ಕೆ ಅರ್ಹತೆ ಅಂತ ಹೇಳ್ತೇವೆ. ಹಾಗೆ ಆ ಕಾಲದಲ್ಲಿ, ಯೇಸು ಸ್ವಾಮಿ ಇದ್ದಂಥ ಕಾಲದಲ್ಲಿ 30 ವರ್ಷದವರೆಗೂ ಅವರು ಚಿಕ್ಕವರಿದ್ದ ಹಾಗೆ ಅಂತೆ. ಅವ್ರು ಹೇಳಿದ ಮಾತು ಬೇರೆಯವರು ಕೇಳಬೇಕು ಅಂದರೆ 30 ವರ್ಷ ಆಗಿರ್ಬೇಕಂತೆ.
30 ವರ್ಷ ಆದಮೇಲೆ ನೀನು ದೊಡ್ಡವರಿಗೆ ಚಿಕ್ಕವರಿಗೆ ಏನಾದರೂ ಬುದ್ಧಿ ಮಾತು ಹೇಳೋದು, ಏನಾದರೂ ಕೇಳುವುದಕ್ಕೆ ಆ ಒಂದು ವಯಸ್ಸು ಅಂತ ಹೇಳಾಗಿರ್ತದೆ. ಆ ರೀತಿ 30 ವರ್ಷದವರೆಗೆ ಮಾಮೂಲು ನರ ಮನುಷ್ಯನಾಗಿ ಕಾರ್ಪೆಂಟರ್ ಆಗಿದ್ದಂಥ ಯೇಸು ಸ್ವಾಮಿ 30 ವರ್ಷ ಆದ ಮೇಲೆ ತಂದೆಯಾದ ದೇವರು ಆತನನ್ನು ಭೂಲೋಕಕ್ಕೆ ಯಾವ ಉದ್ದೇಶಕ್ಕಾಗಿ ಕಳಿಸಿದ್ದನೋ, ತಂದೆಯಾದ ದೇವರು ಕಳಿಸಿದ ಉದ್ದೇಶ, ದೇವರ ಚಿತ್ತ ಏನಾಗಿತ್ತು? ಭೂಲೋಕದಲ್ಲಿರುವ ಜನರೆಲ್ಲರೂ ಪರಲೋಕಕ್ಕೆ ಬರಬೇಕು, ನಿತ್ಯ ಜೀವ ಹೊಂದಿಕೊಳ್ಳಬೇಕು ಎಂಬುದು ದೇವರ ಚಿತ್ತ, ತಂದೆಯಾದ ದೇವರ ಚಿತ್ತ. ಮಕ್ಕಳೇ, ನಾವು ಬೈಬಲಲ್ಲಿ ಎಷ್ಟೋ ಕಡೆ ನೋಡ್ತೇವೆ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ನೋಡಿದಾಗಲೂ ಕೂಡ ಈ ವಿಷಯ ನಾವು ತಿಳ್ಕೊಳ್ತೇವೆ. ಹಾಗೆ ಪರಲೋಕದಿಂದ ಭೂಲೋಕಕ್ಕೆ ನರ ಮನುಷ್ಯನಾಗಿ ಬಂದ ಯೇಸು ಸ್ವಾಮಿಯ ಜನ್ಮದ ಉದ್ದೇಶ, ಜನನದ ಉದ್ದೇಶ, ಹುಟ್ಟಿ ಬಂದ ಉದ್ದೇಶ ಏನಾಗಿತ್ತು ಅಂದರೆ, ಈ ಭೂಲೋಕದಲ್ಲಿ ಪಾಪ ಮಾಡಿ 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 ನಾಶವಾಗಿ ಹೋಗುತ್ತಿರುವಂಥ ಜನರನ್ನ ನಿತ್ಯ ಜೀವ ಹೊಂದಿಕೊಳ್ಳುವಂತೆ ಮಾಡಬೇಕು, ಪರಲೋಕ ರಾಜ್ಯಕ್ಕೆ ಅವರು ಬರಬೇಕು, ನಾಶವಾಗಿ ನರಕಕ್ಕೆ ಹೋಗಬಾರದು ಅಂತ ಹೇಳುವುದೇ ದೇವರ ಚಿತ್ತವಾಗಿತ್ತು. ಆ ದೇವರ ಚಿತ್ತ ನೆರವೇರಿಸುವುದಕ್ಕೆ 30 ವರ್ಷದ ನಂತರ ಯೇಸು ಸ್ವಾಮಿ ಏನು ಮಾಡ್ತಾನೆ? ಈ ಭೂಲೋಕದಲ್ಲಿ ಇಸ್ರಾಯೇಲ್ ದೇಶದಲ್ಲಿ ಇರುವಂಥ ಅನೇಕ ಗ್ರಾಮಗಳಿಗೆ, ಅನೇಕ ಪ್ರದೇಶಗಳಿಗೆ ತಿರುಗಿ ಆತನು ಪರಲೋಕ ರಾಜ್ಯದ ಬಗ್ಗೆ, ತಂದೆಯಾದ ದೇವರ ಬಗ್ಗೆ, ನಿತ್ಯ ಜೀವದ ಬಗ್ಗೆ ಸುವಾರ್ತೆಯನ್ನು ಹೇಳ್ತಾ ಗ್ರಾಮಗಳು, ಹಳ್ಳಿಗಳು ತಿರುಗ್ತದೆ. ಆಮೇಲೆ ಆತನ ಜೀವನ ಚರಿತ್ರೆ ನಾವು ನೋಡುವಾಗ ಯೇಸು ಸ್ವಾಮಿದು, ಈಗ ನಾವು ಇವತ್ತೇನು ಮಾಡ್ತಾ ಇದ್ದೇವಲ್ಲ, ಗರಿಗಳ ಭಾನುವಾರ ಅಂತ, ಈ ಭಾನುವಾರದಿಂದ 5ನೇ ದಿನ ಶುಕ್ರವಾರ ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕುವಂಥ ದಿನ, ಶಿಲುಬೆಯ ಮರಣವನ್ನು ಹೊಂದುವಂಥ ದಿನ, ಗುಡ್ ಫ್ರೈಡೆ ದಿನ, ನಿಮಗೆಲ್ಲರಿಗೂ ಗೊತ್ತು. ಈ ಭಾನುವಾರದಿಂದ 5ನೇ ದಿನ ಆತನ ಶಿಲುಬೆ ಮರಣವನ್ನು ಹೊಂದುವಂಥ ದಿನವಾಗಿರ್ತದೆ. ಈ 5 ದಿನಗಳಲ್ಲಿ ವಿಶೇಷವಾಗಿ ಈ ದಿನದಂದು ಆತನು ಹಳ್ಳಿಗಳಿಗೆಲ್ಲ ಹೋಗಿ ಸುವಾರ್ತೆ ಸಾರಿ ಪರಲೋಕದ ಜ್ಞಾನವನ್ನು ಜನರಿಗೆ ನೀಡಿ ಆತನು ಯೆರೂಸಲೇಮಿಗೆ ಬರ್ತಾನೆ. ಬರುವಂಥ ದಿನ ಈ ದಿನ ಮಕ್ಕಳೇ. ಇದನ್ನ ಅಂದರೆ ಯೇಸು ಸ್ವಾಮಿ ಕತ್ತೆ ಮೇಲೆ ಕುಳಿತುಕೊಂಡು ಯೆರೂಸಲೇಮಿಗೆ ಬರ್ತಾನೆ ಅನ್ನುವಂಥ ವಿಷಯವನ್ನ ಸುಮಾರು 100,000 ವರ್ಷಗಳ ಹಿಂದೆನೆ ಪ್ರವಾದಿಗಳು ಹೇಳಿದ್ದರು. ಜಕರ್ಯ ಗ್ರಂಥ, ಪ್ರವಾದನೆ ಗ್ರಂಥ ತೆಗಿರಿ, 9ನೇ ಅಧ್ಯಾಯ 9ನೇ ವಚನ ನೋಡ್ರಿ. ಜಕರ್ಯ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 9ನೇ ವಚನ. ಓದಮ್ಮ, ಕೇಳಿಸ್ತಿಲ್ಲ, ಸ್ವಲ್ಪ ಗಟ್ಟಿಯಾಗಿ. ಯಾರು ಓದಿದ್ದು? ಓದ್ರಿ. ಬಹು ಸಂತೋಷಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ, ನೋಡು ನಿನ್ನ ಅರಸ ನಿನ್ನ ಬಳಿಗೆ ಬರುತ್ತಾನೆ, ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತ ಗುಣವುಳ್ಳವನಾಗಿಯೂ, ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಆಮೆನ್. ನೋಡಿ, ಈಗ ನಾವಿಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 11 ವಚನ ಓದ್ರಿ. ಹೊಸ ಒಡಂಬಡಿಕೆ ಮತ್ತಾಯ ಸುವಾರ್ತೆ 21ನೇ ಅಧ್ಯಾಯ 1ರಿಂದ 11. ಹಳ್ಳಿಗೆ ಹೋಗಿರಿ, ಹೋದ ಕೂಡಲೇ ಅಲ್ಲಿ ಕಟ್ಟಿರುವ ಕತ್ತೆಯನ್ನು, ಅದರ ಕೂಡ ಇರುವ ಮರಿಯನ್ನು ಕಾಣುವಿರಿ, ಅವುಗಳನ್ನು ಬಿಚ್ಚಿ ನನ್ನ ಹತ್ತಿರಕ್ಕೆ ಹಿಡಿಕೊಂಡು ಬಂದಿರಿ. ಯಾವನಾದರೂ ನಿಮಗೆ ಏನಾದರೂ ಹೇಳಿದರೆ ನೀವು ಸ್ವಾಮಿಯವರಿಗೆ ಬೇಕಾಗಿವೆ ಅಂದಿರಿ, ಕೂಡಲೇ ಅವುಗಳನ್ನು ಬಿಟ್ಟು ಕೊಡುವನು ಎಂದು ಹೇಳಿ ಕಳುಹಿಸಿದರು. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ. ಆಮೆನ್. ಒಂದು ನಿಮಿಷಪ್ಪ, ಇಲ್ಲೇನು ಹೇಳ್ತಾ ಇದೆ? ಒಬ್ಬ ಪ್ರವಾದಿಯ ಮಾತು ನೆರವೇರುವಂತೆ. ಇಲ್ಲಿ ಯಾರು ಪ್ರವಾದಿ? ಜಕರ್ಯ ಪ್ರವಾದಿ. ಹಳೆ ಒಡಂಬಡಿಕೆಯಲ್ಲಿ 9ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳಿದ ಮಾತು ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಇದ್ದ ದಿನದಲ್ಲಿ ನೆರವೇರ್ತಾ ಇದೆ. ಓದಪ್ಪ ಮುಂದೆ. ಒಬ್ಬ ಪ್ರವಾದಿಯ ಮುಖಾಂತರ ಹೇಳಿದ ಮಾತು ನೆರವೇರುವಂತೆ ಇನ್ನು ಆಯಿತು. ಆ ಮಾತು ಏನೆಂದರೆ, ಚೀಯೋನ ನಗರಿಗೆ, ನೋಡು ಅರಸನು ನಿನ್ನ ಬಳಿಗೆ ಬರುತ್ತಾನೆ,
ಇದೇ ವಾಕ್ಯ ಅಲ್ಲಪ್ಪ ಈಗ ನಾವು ಓದಿದ್ದು, ಮಗಳು ಓದಿದ್ದು ಜಕರ್ಯ 9:9 ವಾಕ್ಯ ಅಲ್ಲಿದೆ ನೋಡು, ಓದಪ್ಪ. ನಿನ್ನ ಅರಸನು ನಿನ್ನ ಬಳಿಗೆ ಬರುತ್ತಾನೆ, ಹಾ. ಆತನು ಶಾಂತ ಗುಣ ಉಳ್ಳವನಾಗಿಯೂ ಹಾ. ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆಂದು ಹೇಳಿರಿ ಎಂಬುದು. ಆಮೆನ್. ಆಗ ಶಿಷ್ಯರು ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಕತ್ತೆಯನ್ನು ಕತ್ತೆ ಮರಿಯನ್ನು ಮತ್ತು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕುಳಿತುಕೊಂಡರು. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದ ಕುಮಾರನಿಗೆ ಜಯ, ಕರ್ತನ ಯೇಸುವಿನಲ್ಲಿ ಬರುವವರಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಆಮೆನ್. ಈಗ ನಾವು ಬೆಳಗ್ಗೆ ಏನ್ ಮಾಡಿದ್ವಿ? ಮಂದಿರದ ಒಳಗೆ ಬರುವಾಗ ಗರಿಗಳನ್ನು ಹಿಡಿದುಕೊಂಡು ಯಾರಿಗೆ? ಯೆರೂಸಲೇಮಿಗೆ ಬರುತ್ತಿರುವಂತ ರಾಜಾದಿ ರಾಜ ಯೇಸು ರಾಜನಿಗೆ ಜಯ ಅಂದುಕೊಂಡು ಬಂದಿವಲ್ವಾ? ಆಗ ಅಲ್ಲಿ ವಿಷಯವೇ ಇಂದು ನಾವು ಮಾಡಿದ್ವಿ. ಅಲ್ಲಿ ನೋಡಿ, ಜಕರ್ಯ ಪ್ರವಾದಿ ಹೇಳಿದಂತ ಮಾತು ಇಲ್ಲಿ ನೆರವೇರಿತು. ನಗರಿಗೆ ಯೆರೂಸಲೇಮೇ ಒಬ್ಬನು ಬರ್ತಾನೆ, ಕತ್ತೆ ಮೇಲೆ ಕುಳಿತುಕೊಂಡು ಬರ್ತಾನೆ. ಆತನು ಏನಾಗಿದ್ದಾನೆ? ಸಾತ್ವಿಕನು. ಏನಿದೆ ವಾಕ್ಯದು? ಆತನು ಶಾಂತ ಗುಣ ಉಳ್ಳವನಾಗಿ ಹಾ, ಕತ್ತೆಯನ್ನು ಹೌದು ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಶಾಂತ ಗುಣವುಳ್ಳವನಾಗಿ. ಇದು ಬಹಳ ಮುಖ್ಯ ಮಗಳೇ. ಸ್ವಾಮಿ ಯಾರು? ಸಮಾಧಾನಕರ್ತನು, ಶಾಂತಿ ದೂತನು. ಹೌದಾ? ನಮಗೆ ಶಾಂತಿ ಕೊಡುವುದಕ್ಕೆ, ಭೂಲೋಕದಲ್ಲಿರುವ ಜನರೊಳಗೆ ಸಮಾಧಾನ ಕೊಡುವುದಕ್ಕೆ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ನರ ಮಾನವನಾಗಿ ಹುಟ್ಟಿ ಬಂದನು ಅಂತ ನಾವು ಲೂಕಾ ಸುವಾರ್ತೆ 2ನೇ ಅಧ್ಯಾಯ 11ರಲ್ಲಿ ನೋಡ್ತೇವೆ. ಈಗ ಓದೋದು ಬೇಡ. ಯಾವಾಗ ನಾವು ಕ್ರಿಸ್ಮಸ್ ಹಬ್ಬದಲ್ಲಿ ಯೇಸು ಸ್ವಾಮಿ ಹುಟ್ಟಿದ ದಿನದ ವಿಷಯದ ಬಗ್ಗೆ ಮಾತನಾಡುವಾಗ ಅಲ್ಲಿ ನಾವು ನೋಡಿಕೊಳ್ತೇವೆ ಅಲ್ವಾ? ಭೂಲೋಕದಲ್ಲಿರುವ ಜನರೊಳಗೆ ಸಮಾಧಾನ ಕೊಡುವುದಕ್ಕಾಗಿ, ಸಮಾಧಾನ ಕರ್ತನಾಗಿ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ಬಂದನು, ನರಮಾನವನಾಗಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸಂತೋಷ, ಸಮಾಧಾನ, ಉಜ್ಜೀವ, ಉಲ್ಲಾಸ, ಉತ್ಸಾಹ ನಮಗೆ ಯೇಸುವಿನ ಪಾದ ಸನ್ನಿಧಿಯಲ್ಲಿ ಇರಬೇಕು ಮಕ್ಕಳೇ. ಅದಕ್ಕಾಗಿ ನಾವಿಲ್ಲಿ ಬರೋದು. ಅಲ್ಲಿ ಮತ್ತೆ ಹೇಳ್ತಾ ಇದ್ದೆ ವಾಕ್ಯ ಓದಪ್ಪ, ಅದು 10-11 ವಾಕ್ಯ ಓದು. ಮತ್ತಾಯ ಸುವಾರ್ತೆ 21:10-11. ಹಾ, ಹಾ. ಅಲ್ಲಪ್ಪ, ಅದಕ್ಕಿಂತ ಮುಂಚೆ ವಾಕ್ಯ 21ನೇ ಅಧ್ಯಾಯ. ದಾವೀದ ಕುಮಾರನೇ ಓದಿಲ್ಲಪ್ಪ? ಕರ್ತನ ಹೆಸರಿನಲ್ಲಿ ಬರುವವರಿಗೆ ಏನಪ್ಪ? ಆಶೀರ್ವಾದ. ಈ ದಿನ ಈ ಸಭೆಯೊಳಗೆ ಯಾರು ಹೊಸನ್ನ ಅಂದುಕೊಂಡು ಮಂದಿರದ ಒಳಗೆ ಬಂದಿದ್ದೀರೋ ನಿಮಗೆಲ್ಲರಿಗೂ ಆಶೀರ್ವಾದ ಮಕ್ಕಳೇ. ನಮಗೆ ನಿಮಗೆ ಆಶೀರ್ವಾದ. ಕರ್ತನ ಹೆಸರಿನಲ್ಲಿ ಆತನ ಪಾದ ಸನ್ನಿಧಿಗೆ, ಮಂದಿರಕ್ಕೆ. ಮಂದಿರ ಅಂದ್ರೆ ಯೆರೂಸಲೇಮೇ ನಮ್ಮ ಮಂದಿರ. ಯೆರೂಸಲೇಮ್ ಅಂದ್ರೆ ಅರ್ಥ ಏನು? ಅಲ್ಲಿ ಶಾಂತಿ, ಸಮಾಧಾನ, ಸಂತೋಷ, ಆಶೀರ್ವಾದ ಇರುವ ಪ್ರದೇಶ. ಹಲ್ಲೆಲೂಯ. ಯೆರೂಸಲೇಮ್ ಅರ್ಥನೇ ಆಶೀರ್ವಾದದ ಪ್ರದೇಶ ಅಂತ. ಈ ನಮ್ಮ ಮಂದಿರವು ಈ ದಿನ ಯೆರೂಸಲೇಮ್ ಇದ್ದ ಹಾಗೆ ನಾವೆಲ್ಲರೂ ಕೂಡ ದಾವೀದ ಕುಮಾರನಿಗೆ ಜಯ, ಹೊಸನ್ನ, ಆತನ ಹೆಸರಿನಲ್ಲಿ ಬರುವವರಿಗೆ ಆಶೀರ್ವಾದ ಅಂತ ಅಂದುಕೊಂಡು ನಾವಿಲ್ಲಿ ಬಂದಿದ್ದೇವೆ. ಬಂದಿರುವ ನಮ್ಮೆಲ್ಲರಿಗೂ ಯೇಸಪ್ಪನ ಆಶೀರ್ವಾದ ಖಂಡಿತ ಸಿಗುತ್ತದೆ, ಇರ್ತದೆ ಮಕ್ಕಳೇ. ಹಲ್ಲೆಲೂಯ. ಅದಕ್ಕೆ ನೋಡ್ತಾ ಇದ್ದೇವೆ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯ ನಾವು ಗಮನಿಸಬೇಕಾದದ್ದು ಕತ್ತೆಯ ಬಗ್ಗೆ. ಕತ್ತೆ ನೋಡಿದ್ರೆ ಎಲ್ಲರೂ? ಕತ್ತೆ ನೋಡಿರೋದಪ್ಪ? ಸಂಜೀವನ ಕೋಟೆಯಲ್ಲಿ ಇದಾವ ಕತ್ತೆಗಳು? ಇದಾವ ಇಲ್ಲ? ಒಂದು ಕಾಲ ಇತ್ತು, ಪ್ರತಿ ಊರು, ಪ್ರತಿ ಗ್ರಾಮದಲ್ಲಿ ಅಗಸರಿರೋರು, ಅವರ ಮನೆಯಲ್ಲಿ ಕತ್ತೆಗಳಿರೋವು. ಪ್ರತಿ ಮನೆಯವರು ಬಟ್ಟೆ ಒಗೆಯೋದು ಮನೆಗಳಲ್ಲಿ ಹೋಗಿದ್ದಿಲ್ಲ. ಅಗಸರು ಬಂದು ಮನೆಗೆ ಬಂದು ಬಟ್ಟೆ ತಗೊಂಡು ಹೋಗೋರು, ಒಕ್ಕೊಂಬರೋದಕ್ಕೆ ಆವು.
ನೋಡಿ ಕತ್ತೆ ಎಂಥ ಕೆಲಸ ಮಾಡ್ತಾ ಇತ್ತು. ಮೈಲಿಗೆಯಾದ ಬಟ್ಟೆಯನ್ನು ಹೊತ್ತುಕೊಂಡು ಹೋಗೋದು, ಕೆರೆಗೆ, ಹಳ್ಳ ಕೊಳ್ಳ, ಕಾಲುವೆ, ಎಲ್ಲಿ ನೀರಿದೆ ಕುಂಟೆಗೆ ಹುಡುಕೊಂಡು ಹೋಗೋರು. ಅಗಸರು ತಗೊಂಡು ಹೋಗಿ ಎಲ್ಲ ಮನೆಗಳ ಬಟ್ಟೆಗಳು ಮೂಟೆ ಕಟ್ಟಿ ಅದನ್ನು ಕತ್ತೆ ಮೇಲೆ ಹಾಕಿ ತಗೊಂಡು ಹೋಗಿ ಒಪ್ಕೊಂಡು ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಟ್ಟೆ ಹೋಗಿದ್ರು, ಮಧ್ಯಾಹ್ನದಿಂದ ಸಂಜೆವರೆಗೆ ಹಾರಾಕಿ ಮತ್ತೆ ಆ ಎಲ್ಲ ಅಗಸರಿಗೆ ಎಷ್ಟು ಜ್ಞಾನ ನೋಡಿ. ಯಾರ್ಯಾರ ಮನೆ ಬಟ್ಟೆ ಅವರವರಿಗೆ ಮತ್ತೆ ಮನೆ ಮನೆ ಕೊಡೋರು, ಲೆಕ್ಕ ಹಾಕಿ ಕೊಡೋರು. ಲೆಕ್ಕ ಹಾಕಿ ಮನೆ ಬಟ್ಟೆ ಲೆಕ್ಕ ಹಾಕಿ ತಗೊಂಡು ಹೋಗಿ ಗಂಟು ಕಟ್ಕೊಂಡು ಹೋಗಿ ಮತ್ತೆ ಅದೇ ಲೆಕ್ಕ ಹಾಕಿ ಅದೇ ಗಂಟು, ಮನೆಯದು ಗಂಟು ಬೇರೆ, ಬಟ್ಟೆ ಗಂಟು, ಆ ಎಲ್ಲ ಗಂಟುಗಳನ್ನು ಸೇರಿಸಿ ದೊಡ್ಡ ಗಂಟು ಮಾಡಿ ಕತ್ತೆ ಮೇಲೆ ಹಾಕೋರು. ಅದನ್ನು ಕತ್ತೆ ಹೊತ್ಕೊಂಡು ಹೋಗೋದು, ಮತ್ತೆ ಒಗೆದ ಬಟ್ಟೆಗಳನ್ನು ತಂದು ಮತ್ತೆ ಮನೆಗೆ ಅವರವ್ರ ಬಟ್ಟೆ ಒಪ್ಸೋರು. ಅಂಥ ಒಂದು ಕಾಲ ಇತ್ತು. ಈಗ ಇಲ್ಲ ಬಿಡಿ. ಈಗ ಬಟ್ಟೆ ಒಗೆಗೆ ಹಳ್ಳಿಯಾಗೂ ವಾಷಿಂಗ್ ಮೆಷಿನ್, ಪಟ್ಟಣದಾಗೂ ವಾಷಿಂಗ್ ಮೆಷಿನ್, ಮನೆಗೆ ವಾಷಿಂಗ್ ಮೆಷಿನ್ ಆಗ್ಬಿಟ್ಟಿದೆ. ಅಥವಾ ಕೈಯಿಂದ ನಾವು ಒಪ್ಕೊಳ್ತೇವೆ, ನಾವೇ ನಮ್ಮ ಬಟ್ಟೆ ನಾವೇ ಒಪ್ಕೊಳ್ತೇವೆ ಮನುಷ್ಯರಲ್ವಾ. ಹಾಗೆ ಕತ್ತೆ ಇಲ್ಲಿ ಯಾಕೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಏಸಪ್ಪ ಅಂದರೆ, ಕತ್ತೆ ಮುಖ್ಯವಾದ 3 ಲಕ್ಷಣಗಳು ಕತ್ತೆದು. ಒಂದು, ಕತ್ತೆ ಯಾವಾಗಲೂ ಶ್ರಮಜೀವಿ, ಅದು ಕಷ್ಟಪಡೋದು. ಏನು ನೀವು ಎಷ್ಟೇ ಭಾರ ಹಾಕಿದ್ರು ಒತ್ತುಕೊಂಡು ಒಂದು ಮಾತು ಆಡ್ದಂಗೆ, ಅದೇನು ಮಾತಾಡ್ತದ, ಅದೇನೊಂದು ಕಷ್ಟ ದುಃಖ ಆಗ್ತದೆ ಅಂತ ಹೇಳ್ತದ, ಏನಿಲ್ಲ. ಅಗಸ ಎಷ್ಟು ಬಟ್ಟೆ ಹಾಕಿದ್ರೆ ಅಷ್ಟು ಭಾರ ಹೊತ್ಕೊಂಡು ಹೋಗೋದು, ಹೊತ್ಕೊಂಡು ಬರೋದು, ಭಾರ ಹೊರುವ ಕೆಲಸ. ಎರಡನೇದು, ಪ್ರಾಣಿಗಳಲ್ಲಿ ಕನಿಷ್ಠ ಪ್ರಾಣಿ ಅದು, ಅದಕ್ಕೆ ಏನು ಬೆಲೆನೇ ಇಲ್ಲ. ಈಗ ಯಾರನ್ನ ಏನನ್ನ ಸೋಮಾರಿಗಳಾಗಿದ್ರೆ ಅಥವಾ ಏನಾದರೂ ತಪ್ಪಿದ್ರೆ ಕತ್ತೆ ಅಂತ ಬೈತೀವಿ ನಾವು. ಕತ್ತೆ ಅನ್ನೋದನ್ನ ಬೈಗುಳ ಪದವಾಗಿ ಬಳಸ್ತೇವೆ. ಅಂದರೆ ಅಷ್ಟು ಕನಿಷ್ಠ ಅಂದ್ರೆ ಕತ್ತೆ ಅಂತ ಕೆಲಸಕ್ಕೆ ಬರಲ್ಲ ಅಂತ. ಬಟ್ ನಿಜವಾಗಿಯೂ ಅತಿ ಕೆಲಸ ಜಾಸ್ತಿ ಮಾಡೋದು ಕತ್ತೆದೇ. ಆದರೂ ಕತ್ತೆದ ಕೆಲಸಕ್ಕೆ ಬರಲಾರ್ದ ಕತ್ತೆ ಇದೆ, ಏನು ಕೆಲಸ ಮಾಡೋಂಗಿಲ್ಲ ಅಂತ ಬೈತೇವೆ ಮನುಷ್ಯರನ್ನ, ಅಲ್ವಾ. ಕನಿಷ್ಠವಾದ ಗುಣ ಅಂತ ಅದನ್ನು ನಾವು ಪರಿಗಣಿಸ್ತೇವೆ. ಆಮೇಲೆ ನಾವು ಬೈಬಲಲ್ಲಿ ನೋಡುವಾಗಲೂ ಕೂಡ ಕತ್ತೆಯನ್ನು ಸವಾರಿ ಮಾಡೋದಕ್ಕೆ, ಅಂದರೆ ಈಗ ನಾವು ಒಂದು ಕಡೆಯಿಂದ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಅಂದರೆ ಒಂದು ಕಾಲಕ್ಕೆ ಯಾವ ಗಾಡಿಗಳಿರಲಿಲ್ಲ, ಸೈಕಲ್ ಇರಲಿಲ್ಲ, ಬೈಕ್ ಇರಲಿಲ್ಲ, ಕಾರ್ ಇರಲಿಲ್ಲ, ಮೋಟರ್ ಇರಲಿಲ್ಲ, ಬಸ್ ಇರಲಿಲ್ಲ, ಲಾರಿ ಇರಲಿಲ್ಲ, ವಿಮಾನ ಇರಲಿಲ್ಲ, ಟ್ರೈನ್ ಇರಲಿಲ್ಲ, ಏನಿರಲಿಲ್ಲ ಒಂದು ಕಾಲಕ್ಕೆ. ಆ ಕಾಲದಲ್ಲಿ ಏನು ಮಾಡ್ತಿದ್ರು ಮನುಷ್ಯರು, ಒಂದು ಊರಿಂದ ಇನ್ನೊಂದೂರಿಗೆ, ಒಂದು ಪ್ರದೇಶದಿಂದ ಇನ್ನೊಂದೂರಿಗೆ ಹೋಗ್ಬೇಕಂದ್ರೆ ನಡ್ಕೊಂಡು ಹೋಗಬೇಕು, ಅಥವಾ ಕತ್ತೆಗಳ ಮೇಲೆ, ಕುದುರೆಗಳ ಮೇಲೆ, ಒಂಟೆಗಳ ಮೇಲೆ, ಆನೆಗಳ ಮೇಲೆ ಪ್ರಯಾಣ ಮಾಡ್ತಾ ಇದ್ದರಂತೆ. ಹಾಗೆ ಪ್ರಯಾಣ ಮಾಡುವ ಸವಾರಿಯಾಗಿ ಕತ್ತೆಗಳನ್ನು ಉಪಯೋಗಿಸ್ತಾ ಇದ್ರು ಮಕ್ಕಳು. ಅದಕ್ಕೆ ನಾವು ನೋಡೋಣ ದೇವರ ವಾಕ್ಯದ ಸತ್ಯವೇದದಲ್ಲಿ ನ್ಯಾಯಸ್ಥಾಪಕರು ನೋಡ್ರಿ. ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 3-4 ವಚನ ಓದ್ರಿ. ನ್ಯಾಯಸ್ಥಾಪಕರು ಹಳೆ ಒಡಂಬಡಿಕೆ 10ನೇ ಅಧ್ಯಾಯ 3-4 ವಚನ. ಓದು ಮಗ. ನೀವು ಬೈಬಲ್ ವಾಕ್ಯ ಓದೋರು ಮೈಕ್ ಇಟ್ಕೋಬೇಕಪ್ಪ, ಎಲ್ಲರೂ ಕೇಳಂಗೆ ಓದ್ಬೇಕು. ಹಾಂ ಹಾಂ. ಇವರಿಗೆ 30,000 ಕತ್ತೆಗಳು, ಗಿಲ್ಯಾದ್ ದೇಶದಲ್ಲಿಯೂ 30 ಕೂಡುಗಳು ಇದ್ದವು. ಅವುಗಳಿಗೆ ಇಂದಿನವರೆಗೂ ಯಾಯಿರನ ಗ್ರಾಮಗಳೆಂದು ಹೆಸರಿದೆ. ಯಾಯಿರನು ಸತ್ತು ಕಾಮೋನಿನಲ್ಲಿ ಉಣಲ್ಪಟ್ಟನು. ಅಲ್ಲಪ್ಪ, ಎಷ್ಟು? 10ನೇ ಅಧ್ಯಾಯ 3-4 ವಚನ. ಅವನು ತರುವಾಯ ಗಿಲ್ಯಾದ್ಯನಾದ ಯಾಯಿರನು ಎದ್ದು ಇಸ್ರಾಯೇಲರಲ್ಲಿ 22 ವರ್ಷ ಪಾಲಿಸಿದನು. ಇವರಿಗೆ 30 ಮಂದಿ ಮಕ್ಕಳಿದ್ದರು. ಇವರಿಗೆ 30,000 ಕತ್ತೆಗಳು. ನೋಡಪ್ಪ, 30 ಮಂದಿ ಮಕ್ಕಳಿದ್ರಂತೆ. ಆ 30 ಮಂದಿಗೆ 30 ಕತ್ತೆಗಳಿದ್ದವಂತೆ. ಅಂದ್ರೆ ಒಬ್ಬ ಈಗ ನಾವು ನೋಡ್ತೇವೆ, ಈ ಕಾಲದಲ್ಲಿ ಏನು ನೋಡ್ತೇವೆ, ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬೈಕ್. ನಮ್ಮ ಕೃಷ್ಣ ತಿಮ್ಮತಿ ಮನೆಯಲ್ಲಿ ಮಕ್ಕಳು ಒಬ್ಬೊಬ್ಬರು ಒಂದೊಂದು ಬೈಕ್. ಅಪ್ಪ ಒಂದು ಬೈಕು, ಮಗ ದೊಡ್ಡ ಮಗ ಒಂದು ಬೈಕು, ಸಣ್ಣ ಮಗ ಒಂದು ಬೈಕು. ಹಾಗೆ ಆ ಕಾಲದಲ್ಲಿ ಎಷ್ಟು ಜನ ಇದ್ರೆ ಅಷ್ಟು ಕತ್ತೆಗಳು ಇರ್ತಿದ್ವಂತೆ. ಅಂದ್ರೆ ಒಬ್ಬೊಬ್ಬರು ಕತ್ತೆ ಮೇಲೆ ಸವಾರಿ ಆಗಿ ಹೋಗ್ತಾ ಇದ್ರು ಅಂತ. ಅದೇ ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 13-14 ವಚನ ಓದಪ್ಪ. 12ನೇ ಅಧ್ಯಾಯ 13-14 ವಚನ. ಪಾಲಕನಾದನು. ಇವನಿಗೆ 40 ಮಂದಿ ಮಕ್ಕಳು, 30 ಮಂದಿ ಮೊಮ್ಮಕ್ಕಳು
ಹಾಕುತ್ತಿದ್ದರು. ಇವರೆಲ್ಲರಿಗೂ ಸವಾರಿ ಮಾಡುವುದಕ್ಕೋಸ್ಕರ 70 ಕತ್ತೆಗಳಿದ್ದವು. ಆಮೇಲೆ ನೋಡ್ರಪ್ಪ, ಗೊತ್ತಾಯ್ತಾ? ಅಲ್ಲಿ ಅವನಿಗೆ ಎಷ್ಟು ಜನ ಇದ್ರು? 40 ಜನ ಮಕ್ಕಳಿದ್ರಂತೆ, 30 ಜನ ಮೊಮ್ಮಕ್ಕಳಿದ್ರಂತೆ. 40 + 30 ಎಷ್ಟಾಯ್ತು? 70. ಅಲ್ಲಿ ಎಷ್ಟಿದ್ದು ಕತ್ತೆಗಳು? 70 ಕತ್ತೆಗಳಿದ್ವಂತೆ. ಒಬ್ಬೊಬ್ಬರು ಒಂದೊಂದು ಕತ್ತೆ ಸವಾರಿ ಹಾಕೊಂಡು ಹೋಗಕ್ಕೆ. ಹಾಗೆ ಸವಾರಿ ಮಾಡುವ ಆ ಕಾಲದ ವಾಹನ ಕತ್ತೆಯಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಕತ್ತೆ ಮೇಲೆ ಬಂದ. ಅಷ್ಟೇ ಅಲ್ಲ, ಆ ಕತ್ತೆ ಏನದು? ಅದಕ್ಕೆ ಕತ್ತೆನ ಯಾರು ಕೇರ್ ಮಾಡಲ್ಲ ಅಲ್ವಾ? ಯಾರು ಅದನ್ನು ಇಷ್ಟಪಡಲ್ಲ, ಯಾರು ಕೇರ್ ಮಾಡಲ್ಲ. ಆದರೆ ಅಂಥ ಕತ್ತೆಯನ್ನ ಕರೆಸಿ ಆ ಕತ್ತೆ ಮೇಲೆ ಕುಳಿತುಕೊಂಡು ಬರ್ತಾನೆ ಸ್ವಾಮಿ. ಎಲ್ಲಿಗೆ ಬರ್ತಾನೆ ಸ್ವಾಮಿ? ಯೆರೂಸಲೇಮಿಗೆ. ಸ್ವಲ್ಪ ಕಿವಿ ಕಡೆ ಇದ್ರಪ್ಪ, ಹೇಳೋದು ಸರಿಯಾಗಿ ಕೇಳಿಸ್ಕೊಳ್ರಿ. ಯೆರೂಸಲೇಮಿಗೆ ಯೇಸು ಸ್ವಾಮಿ ಕತ್ತೆ ಮೇಲೆ ಬರ್ತಾನೆ. ಕತ್ತೆ ಮೇಲೆ ಕುಳಿತು ಮುಂಚೆ ಏನ್ ಮಾಡ್ತಾರೆ? ಕತ್ತೆ ಮೇಲೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕಿ ಕೂಡೋದಕ್ಕೆ ಮೆತ್ತಗಿರ್ಬೇಕು ಸ್ಥಳ ಜಾಗ ಅಂದ್ಬಿಟ್ಟು ಆ ಕತ್ತೆ ಮೇಲೆ ಬಟ್ಟೆ ಹಾಕ್ತಾರಂತೆ. ಹಾಕಿದ್ಮೇಲೆ ಯೇಸಪ್ಪ ಕೂಡ್ತಾನೆ. ಬರುವಾಗ ಆ ಕತ್ತೆ ಬರುವಾಗ ಆ ದಾರಿ ಉದ್ದಕ್ಕೂ ಆ ಜನರು ತಮ್ಮಲ್ಲಿರುವಂಥ ವಸ್ತ್ರಗಳನ್ನು ಹಾಕ್ತಾ ಬರ್ತಾರೆ. ಅಂದ್ರೆ ಕತ್ತೆ ನಡೆದು ಬರುವ ದಾರಿ ಕೂಡ ಮೆತ್ತಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ. ಅದಕ್ಕೆ ಯಾವ ಹಾನಿ ಆಗಬಾರ್ದು ಅಂತ, ಕತ್ತೆ ಕಾಲಿಗೆ ಏನಾಗಬಾರ್ದು. ಎಲ್ಲಿ ಕತ್ತೆ ಏರ್ತಾನೋ ಏಸಪ್ಪ, ಅಲ್ಲಿಂದ ಯೆರೂಸಲೇಮಿಗೆ ಬರುವವರೆಗೂ ದಾರಿ ಉದ್ದಕ್ಕೂ ಅಲ್ಲಿರುವಂತ ಜನರು ಅವರ ವಸ್ತ್ರಗಳನ್ನ ಹಾಸ್ತಾ ಬಂದರು. ಆ ವಸ್ತ್ರದ ಮೇಲೆ ಕತ್ತೆ ನಡೀತಾ ಬರ್ತದೆ. ಮತ್ತು ಆ ದಾರಿಯ ಎರಡೂ ಕಡೆಗಳಲ್ಲಿ, ಈಗ ನಾವೇನು ಬೆಳಿಗ್ಗೆ ಗರಿಗಳನ್ನ ಹಿಡ್ಕೊಂಡು ಹೊಸನ್ನ ಹೊಸನ್ನ ಅಂದ್ಕೊಂಡು ಬಂದಿವಲ್ಲ, ಆ ರೀತಿ ಅಲ್ಲಿ ಜನರು ಗರಿಗಳನ್ನ ಹಿಡ್ಕೊಂಡು ಹೊಸನ್ನ ಹೊಸನ್ನ, ದಾವೀದ ಕುಮಾರನಿಗೆ, ದಾವೀದ ತನಯನಿಗೆ ಜಯ, ಹೊಸನ್ನ ಜಯ ಜಯ ಅಂದುಕೊಂಡು ಆ ಕಡೆ ಈ ಕಡೆ ಜನರು ಜಯಘೋಷ ಕೂಗ್ತಾ ಇರ್ತಾರೆ, ಜಯಗಾರ ಹಾಕ್ತಾ ಇರ್ತಾರೆ. ಈ ಕತ್ತೆ ಮೇಲೆ ಕುಳಿತಂತ ಯೇಸು ಸ್ವಾಮಿ ಬರ್ತಾ ಇರ್ತಾನೆ. ಅವಾಗ ಏನಾಯ್ತು? ಯೇಸು ಸ್ವಾಮಿ ಏನೋ ಸಂತೋಷವಾಗಿ ಸಮಾಧಾನವಾಗಿ ಕೂತ್ಕೊಂಡು ಬರ್ತಾ ಇದ್ದಾನೆ. ಎಂಥ ಗುಣ ಇತ್ತು? ಇಲ್ಲಿ ದೇವರ ವಾಕ್ಯ ನೋಡುವಾಗ ಶಾಂತ ಗುಣವನ್ನ ಹೊಂದಿದ ಸಾತ್ವಿಕ ಪುರುಷನಾಗಿ ಏಸಪ್ಪ ಬಂದ ಇದ್ದ ಅನ್ನೋದನ್ನ ನಾವು ವಾಕ್ಯದಲ್ಲಿ ನೋಡ್ತೇವೆ. ಹಾಗೆ ಕತ್ತೆಗೆ ಭಾರಿ ಖುಷಿ ಆಯ್ತಂತೆ. ಕತ್ತೆ ಮೇಲೆ ಕೂತಿದ್ದಲ್ಲ ಏಸಪ್ಪ, ಏನಪ್ಪ ಇದು, ನನ್ನ ಮೇಲೆ ಒಳ್ಳೊಳ್ಳೆ ಬಟ್ಟೆ ಹಾಕಿದ್ರು, ನಾನು ನಡ್ಕೊಂಡು ಹೋಗ್ತಾ ಇದ್ರೆ ನನ್ನ ಕಾಲು ಕೂಡ ಏನು ಕಲ್ಲು ಮಣ್ಣು ತಗಲ್ಬಾರ್ದು ಅಂತ ಹಾಸಿಗೆ ಹಾಸ್ತಾ ಇದ್ದಾರೆ. ಅಬ್ಬಬ್ಬ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರಪ್ಪ ನನ್ನ ಅಂತ ಅದಕ್ಕೆ ಭಾರಿ ಖುಷಿ ಆಗ್ಬಿಡ್ತದೆ. ಒಂದು ರೀತಿ ಗರ್ವ ಬಂತದಕ್ಕೆ, ನಾನೇ ಮೇಲಪ್ಪ, ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಯಾರು ಬೇರೆ ಮಾಡಲಾರ್ದು ನನ್ನ ಇಲ್ಲಿ ತಂದು ಇಷ್ಟು ಮಾಡ್ತಾ ಇದ್ದಾರೆ, ಇದ್ರ ಮೇಲೆ ನನ್ನ ಹಿಂಗೆ ನೋಡ್ಕೊತಾರೆ ಎಲ್ಲರೂ ಅಂತ ಅನ್ಕೊಂತು ಕತ್ತೆ ಅದು. ಆಮೇಲೆ ಎಲ್ಲರೂ ಜಯಕಾರ ಹಾಕ್ತಾ ಇದ್ರು, ಎಲ್ಲರೂ ಜಯಕಾರ ಹಾಕ್ತಿದ್ದಾರೆ, ಹಾಸಿಗೆ ಹಾಕ್ತಿದ್ದಾರೆ, ನನ್ನ ಮೇಲೆ ಏಸಪ್ಪ ಕೂತಾನೆ, ನಾನು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನೆ ಅಂತಂದು ಆ ಕತ್ತೆ ಮರಿಯಲ್ಲಿ ಅರ್ಥ ಆಯ್ತಾ? ಕತ್ತೆ ಮರಿ ಮೇಲೆ ಏಸಪ್ಪ ಕುತ್ಕೊಂಡು ಬರ್ತಾನೆ. ಆ ಕತ್ತೆ ಮರಿಗೆ ಅಷ್ಟು ಖುಷಿ ಆಗ್ಬಿಡ್ತದೆ. ಆಮೇಲೆ ಏಸಪ್ಪ ಯೆರೂಸಲೇಮಿಗೆ ಬರ್ತಾನೆ. ಬಂದ ಮೇಲೆ ಆ ಕತ್ತೆ ಇಳಿತಾನಲ್ಲ, ಏಸಪ್ಪ ಕತ್ತೆ ಮೇಲೆ ಇಳಿದ ಮೇಲೆ ಇನ್ನೇನು ಕತ್ತೆ ಕೆಲಸ ಮುಗೀತು. ಸವಾರಿ ವೆಹಿಕಲ್ ಇಳಿದ ಮೇಲೆ ಮುಗೀತು, ವೆಹಿಕಲ್ ಕೆಲಸ ಮೂಲಿಗೆ ಹಾಕ್ಬಿಡ್ತೀವಲ್ಲ, ಹಾಗೆ ಆ ಕತ್ತೆನ ಬಿಟ್ಟುಬಿಟ್ರು. ಯೇಸು ಸ್ವಾಮಿ ಇಳಿದು ಒಳಗೆ ಹೋದ್ಮೇಲೆ ಆ ಕತ್ತೆನ ಬಿಟ್ಟುಬಿಟ್ರು. ಆ ಕತ್ತೆ ಮನೆಗೆ ಬರ್ತದೆ. ಬಂದು ತಾಯಿ ಕತ್ತೆಗೆ ಹೇಳ್ತದಂತೆ, ಕತ್ತೆ ಅಮ್ಮ, ನಾನು ಏನು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ, ನನ್ನ ಎಷ್ಟು ಚೆನ್ನಾಗಿ ನನ್ನ ಮೇಲೆಲ್ಲ ಒಳ್ಳೊಳ್ಳೆ ಬಟ್ಟೆ ಹಾಕಿದ್ರು, ನಾನು ನಡ್ಕೊಂಡು ಹೋಗ್ತಾ ಇದ್ರೆ ಕಾಲಿಗೆ ತಗಲ್ಬಾರ್ದಂತ ಕಾಲು ನಡೆಯೋ ದಾರಿಗೆ ಬಟ್ಟೆ ಹಾಕಿದ್ರು, ಎಲ್ಲರೂ ಜೈ ಜೈ ಅಂತ ಇದ್ರು, ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಇನ್ಮೇಲೆ ನನ್ನ ಹಿಂಗೆ ನೋಡ್ಕೊಂತಾರಲ್ಲಮ್ಮ ಎಲ್ಲರೂ ಅಂತ ತಾಯಿ ಕತ್ತೆಗೆ ಹೇಳ್ತದಂತೆ. ಅವಾಗ ತಾಯಿ ಕತ್ತೆ ಒಂದು ಮಾತು ಹೇಳ್ತದೆ ಮಕ್ಕಳೇ, ಅದನ್ನು ನಾವು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಏನು ಗೊತ್ತಾ? ತಾಯಿ ಕತ್ತೆ ಹೇಳ್ತದೆ, ಅಮ್ಮ ಮರಿ, ನಿನಗಲ್ಲಪ್ಪ ಅಲ್ಲಿ ಮರ್ಯಾದೆ ಕೊಟ್ಟಿದ್ದು, ನಿನ್ನ ಮೇಲೆ ಯೇಸು ಸ್ವಾಮಿ ಕುಳಿತಿದ್ದಲ್ಲ, ಆ ಸ್ವಾಮಿಗೆ ಕೊಟ್ಟರು ಮರ್ಯಾದೆ, ನಿನಗಲ್ಲ. ಹಲ್ಲೆಲೂಯಾ. ಇದು ಬಹಳ ಒಳ ಅರ್ಥ, ಕೂಡ ಅರ್ಥ ಇದೆ ಮಕ್ಕಳೇ. ಈಗ ನಮಗೂ ನಿಮಗೂ ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನ, ಮಾನ, ಗೌರವ, ಮರ್ಯಾದೆ ಸಿಗಬೇಕಂದರೆ ನೀನು ನಿಜವಾಗಿಯೂ ಏಸಪ್ಪನ ಮಗನಾಗಿ
ಮಗನಾಗಿ ಮಗಳಾಗಿ ಇದ್ದರೆ ಮಾತ್ರ. ನಿನ್ನಲ್ಲಿ ದೇವರ ವಾಕ್ಯ ಇದ್ದರೆ, ನಿನ್ನಲ್ಲಿ ಏಸಪ್ಪ ಇದ್ದರೆ, ನಿನ್ನಲ್ಲಿ ಏಸಪ್ಪನ ಸ್ವಭಾವ ಗುಣಲಕ್ಷಣ ಇದ್ದರೆ, ಏಸಪ್ಪನ ಹಾಗೆ ಶಾಂತ ಗುಣವನ್ನು ನೀನು ಹೊಂದಿದ್ದರೆ, ಏಸಪ್ಪನ ಹಾಗೆ ಸಾತ್ವಿಕ ಸ್ವಭಾವ. ಸಾತ್ವಿಕತೆ ಅಂದರೆ ಯಾವುದೇ ಒಂದು ಏನು ಹೇಳ್ತೇವೆ, ದೋಷ ಇಲ್ಲದ, ಪಾಪವಿಲ್ಲದ, ಹೊಟ್ಟೆ ಕಿಚ್ಚಿಲ್ಲದ, ದ್ವೇಷ ಇಲ್ಲದ, ಅಸೂಯೆ ಇಲ್ಲದ ಇಂಥ ಸ್ವಭಾವ ನಿನ್ನಲ್ಲಿದ್ದರೆ ಮಾತ್ರ ಏನ್ ನಿನಗೆ ಗೌರವ, ಸ್ಥಾನಮಾನ. ಆ ಕತ್ತೆ ಮರಿ ಮೇಲೆ ನೆಕ್ಸ್ಟ್ ಡೇ ಹೋಯ್ತಂತೆ ಕತ್ತೆ ಮರಿ ಆ ದಾರಿ ಹೊತ್ತಿಗೆ. ನಿನ್ನೆ ಏಸಪ್ಪ ಕುಂತಿದ್ದ, ಆರಾಮಾಗಿ ಹೋಯ್ತು ಮೆರವಣಿಗೆಯಲ್ಲಿ. ನೆಕ್ಸ್ಟ್ ಡೇ ಏನು ಮಾಡ್ತಾರೆ, ಮತ್ತೆ ಅದೇ ದಾರಿ ಹಿಡ್ಕೊಂಡು ಹೋಗ್ತದೆ. ಎಲ್ಲ ತನ ಹಂಗೆ ಜಯ ಆಗ್ತಾರೆ, ಹಂಗೆ ನಾನು ನೋಡ್ಕೊತಾರೆ ಅಂದ್ಕೊಂಡು ಆಸೆಯಿಂದ ಆ ದಾರಿಯಲ್ಲಿ ಹೋದಾಗ ಏನು ಮಾಡಿದ್ರು ಜನ ಅಡ್ಡಡ್ಡ ಬರ್ತದೆ, ಏನಿದು ಮರಿ ಅಂತ ಅದನ್ನ ಬೈದು ಹೊಡೆದು ಕಲ್ಲಿಂದ ಹೊಡೆದು ಓಡಿಸಿದ್ರಂತೆ. ಅರ್ಥ ಆಯ್ತಾ? ಏಸಪ್ಪ ನಿನ್ನಲ್ಲಿದ್ದರೆ ನಿನಗೆ ಮರ್ಯಾದೆ, ನಿನಗೆ ಆಶೀರ್ವಾದ, ದೇವರ ಕೃಪೆ ಸಿಗ್ತದೆ. ಯಾವಾಗ ನೀನು ಏಸಪ್ಪನ ಬಿಟ್ಟಿಯೋ, ಏಸಪ್ಪನಿಂದ ದೂರ ಆದೆಯೋ, ಏಸಪ್ಪ ನಿನ್ನಿಂದ ದೂರ ಆದನೋ, ಅವಾಗ ಯಾವ ಬೆಲೆಯೂ ಇಲ್ಲ. ಆ ಕತ್ತೆ ಮರಿ ಇದ್ದಂಗೆ ನೀವು, ನಾವಾಗಲಿ ನೀವಾಗಲಿ ಯಾರೇ ಆಗಲಿ, ಏಸಪ್ಪನ ಬಿಟ್ಟರೆ, ಏಸಪ್ಪನ ಮಾತನ್ನು ಬಿಟ್ಟರೆ, ಏಸಪ್ಪನಿಂದ ದೂರ ಆದರೆ ಆಗ ನಮಗೆ ಯಾವ ಮರ್ಯಾದೆ ಇಲ್ಲ ಮಕ್ಕಳೇ. ಈಗ ಉದಾಹರಣೆಗೆ ನಾವು ನೋಡುವಾಗ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಎಷ್ಟೋ ಜನರಿದ್ದಾರೆ, ಕೋಟಿಗಟ್ಟಲೆ ಜನರಿದ್ದಾರೆ. ಆ ಕೋಟಿಗಟ್ಟಲೆ ಜನರಲ್ಲಿ ನಮ್ಮ ಭಾರತ ದೇಶದಲ್ಲಿ ಜಾತಿ ಪದ್ಧತಿ ಇದೆ. ಅದು ಯಾವತ್ತು ಹೋಗ್ತದೋ ಗೊತ್ತಿಲ್ಲ, ಅದು ಹೋಗೋ ಲಕ್ಷಣವೇ ಇಲ್ಲ. ಮೇಲ್ಜಾತಿ, ಕೆಳಜಾತಿ, ಸಣ್ಣವರು, ದೊಡ್ಡವರು, ಶ್ರೀಮಂತರು, ಬಡವರು, ಗಂಡು ಹೆಣ್ಣು, ಆ ಭಾಷೆ ಈ ಭಾಷೆ ಅನ್ನುವ ಭೇದ ಭಾವ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ನಮ್ಮ ಊರಲ್ಲಿ, ನಮ್ಮ ಕೇರಿಯಲ್ಲಿ ಇದ್ದೇ ಇದೆ ಮಕ್ಕಳು. ಆದರೆ ಇಲ್ಲೇನಾಗಿದೆ, ಕನಿಷ್ಠವಾದ, ಈಗ ಬಡವನಾಗಿದ್ದರೆ ಅವನು ಬಡವನಾಗೇ ಇರ್ತಾನೆ ಅಲ್ವಾ, ಕನಿಷ್ಠನಾಗಿದ್ದರೆ ಅವನು ಕನಿಷ್ಠನಾಗೇ ಇರ್ತಾನೆ. ಆದರೆ ಯೇಸು ಸ್ವಾಮಿನ ನಂಬಿ ಸಂಪೂರ್ಣವಾದ ನಂಬಿಕೆಯಲ್ಲಿ ಬಂದು ನೀನು ನಿನ್ನ ತನು ಮನ ನಾಲಿಗೆ ಶುದ್ಧವಾಗಿಟ್ಟುಕೊಂಡಾಗ ನೀನು ಅಭಿವೃದ್ಧಿ ಹೊಂದುತ್ತೀಯ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದುತ್ತೀಯ, ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುತ್ತೀಯ. ಆ ಅಭಿವೃದ್ಧಿಯಿಂದ ನಿನಗೆ ಲೋಕದಲ್ಲಿ, ನಿಮ್ಮ ಊರಲ್ಲಿ, ನಿಮ್ಮ ಕೇರಿಯಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸಭೆಯಲ್ಲಿ ನಿಮಗೆ ಒಳ್ಳೆಯ ಮರ್ಯಾದೆ, ಸ್ಥಾನಮಾನ ಸಿಗ್ತದೆ ಮಕ್ಕಳು. ಅರ್ಥ ಆಯ್ತಾ? ಕತ್ತೆ ಮರಿಗೆ ಯೇಸು ಸ್ವಾಮಿ ಅದರ ಮೇಲೆ ಕೂತಿರೋವರೆಗೆ ಮರ್ಯಾದೆ. ಯೇಸು ಸ್ವಾಮಿ ಅದರ ಮೇಲೆ ಇಳಿದಾಗ ಅಲ್ಲಿ ಯೇಸು ಸ್ವಾಮಿ ಕತ್ತೆ ಮರಿಯಿಂದ ದೂರ ಆಗಿಬಿಟ್ಟ. ಕತ್ತೆ ಮರಿ ಯೇಸು ಸ್ವಾಮಿಯಿಂದ ದೂರ ಆಯಿತು, ಆವಾಗ ಅದಕ್ಕೆ ಮರ್ಯಾದೆನೇ ಇಲ್ಲದಂತಾಯಿತು. ಹಾಗೆ ನಾವು ನೀವು ಕೂಡ ಈ ದಿನ ದೇವರ ವಾಕ್ಯ ನಿಮ್ಮನ್ನು ಹೇಳ್ತಾ ಇರೋದು, ಎಚ್ಚರಿಸ್ತಾ ಇರೋದು ಏನು ಅಂದರೆ, ನಾವು ಯೇಸು ಸ್ವಾಮಿಯನ್ನು ಬಿಡಬಾರದು. ಒಂದು ಸಲ ನಂಬಿದ ಮೇಲೆ, ನಂಬಿ ದೀಕ್ಷಾ ಸ್ನಾನ ಹೊಂದಿದ ಮೇಲೆ ದೇವರ ವಾಕ್ಯವೇ ನಮಗೆಲ್ಲ. ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. ಇಲ್ಲಿ ದೇವರ ವಾಕ್ಯ ಏನು ಮಾಡುವಂಥದ್ದು ಅದನ್ನು ಮಾಡಬೇಕು, ಏನು ಮಾಡಬೇಡ ಅಂಥದ್ದೋ ಅದನ್ನು ನಾವು ಮಾಡಬಾರದು. ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಯೇಸು ಸ್ವಾಮಿ ಪರಲೋಕದಿಂದ ಭೂಲೋಕಕ್ಕೆ ನರ ಮನುಷ್ಯನಾಗಿ ಬಂದ. ಅದಕ್ಕೆ ಈ ದಿನ ಹೇಳುವಂಥ ವಾಕ್ಯದ ಅರ್ಥ ಏನು ಅಂದರೆ, ನಾವು ಯೇಸು ಸ್ವಾಮಿ ಜೊತೆ ಇದ್ದರೆ, ಯೇಸು ಸ್ವಾಮಿ ನಮ್ಮ ಜೊತೆ ನಮ್ಮೊಳಗೆ ಇದ್ದಾಗ ನಮಗೆಲ್ಲವೂ ಒಳ್ಳೆಯದಾಗ್ತದೆ, ಎಲ್ಲವೂ ಸಾಧ್ಯವಾಗ್ತದೆ, ಎಲ್ಲವೂ ಕೂಡ ನಮಗೆ ದೇವರ ಆಶೀರ್ವಾದ ಕೃಪೆ ಯಾವಾಗಲೂ ನಮ್ಮ ಮೇಲೆ ಇರ್ತದೆ ಮಕ್ಕಳೇ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯೇಸು ಸ್ವಾಮಿಯಿಂದ ದೂರ ಆದರೆ, ನೀವು ಮಂದಿರದಿಂದ ದೂರ ಆದರೆ ನಿಮಗೆ ಶ್ರಮೆಗಳೇ, ಕಷ್ಟಗಳು, ನಷ್ಟಗಳು, ರೋಗಗಳು, ಬಾಧೆಗಳು, ಚಿಂತೆಗಳೇ ಯಾವಾಗಲೂ ಇರ್ತದೆ ಮಕ್ಕಳು. ಈಗ ಬಡವರಾಗಿದ್ದವರು ಬಡದಂದನೇ ಇರಬೇಕು ಅಂತೇನಿಲ್ಲ. ನೀವು ಕಷ್ಟಪಟ್ಟು ದುಡಿದ್ರೆ ಶ್ರೀಮಂತರಾಗ್ತೀರ, ಹೌದಾ? ಅದೇ ನಾವು ಯೇಸು ಸ್ವಾಮಿನ ನಂಬಿದಾಗ ನಮ್ಮ ನಡೆ ನುಡಿ, ನಮ್ಮ ಜೀವನ ಶೈಲಿ ಎಲ್ಲವೂ ಬೇರೆ ಆಗ್ತದೆ ಅಲ್ವಾ? ಈಗ ಹಳ್ಳಿಗಳಲ್ಲಿ ನಾವು ಸೇವೆಗೆ ಹೋದಾಗ ಎಷ್ಟೋ ಜನರು ಹರಕು ಬರುಕು ಚಿಕ್ಕ ಪುಟ್ಟ ಗುಡಿಸಲುಗಳಲ್ಲಿದ್ದವರು ಯೇಸು ಸ್ವಾಮಿನ ನಂಬಿ ದೇವರ ಮಾತಿನಂತೆ ಜೀವಿಸ್ತಾ ಬಂದಾಗ, ಪರಿಶುದ್ಧರಾಗಿದ್ದಾಗ, ದೇವರ ವಾಕ್ಯದ ಪ್ರಕಾರ ಜೀವಿಸಿದಾಗ
ಅವರು ಎಷ್ಟೋ ಬಡತನದಲ್ಲಿದ್ದವರು ಕೂಡ ಕಷ್ಟಪಟ್ಟು ದುಡಿದು ಮನೆಗಳನ್ನು ಕಟ್ಟಿಕೊಂಡು ಮನೆ ಮೇಲೆ ಮನೆ ಕಟ್ಟಿಕೊಂಡು ಮಕ್ಕಳ ಮದುವೆಗಳನ್ನು ಮಾಡಿ ಮಕ್ಕಳಿಗೆ ಮಕ್ಕಳಾಗುವಂಥ ಆಶೀರ್ವಾದವನ್ನು ದೇವರು ಕೊಡ್ತಾ ಇದ್ದಾನೆ, ಮಕ್ಕಳೇ ಕೊಡ್ತಾನೆ. ಅದಕ್ಕೆ ಎಷ್ಟೋ ಉದಾಹರಣೆಗಳು ಇಲ್ಲಿರುವಂಥ ನೀವೇ, ನಿಮ್ಮ ಕುಟುಂಬಗಳೇ ಅಲ್ವಾ? ಇಲ್ಲಿರುವಂಥ ಸಂಜೀವರಾಯನ ಕೋಟೆ ಇಲ್ಲಿರುವಂಥ ಅನೇಕ ಕುಟುಂಬಗಳು ದೇವರ ಆಶೀರ್ವಾದವನ್ನು ಹೊಂದಿಕೊಂಡಿವೆ. ಯಾಕೆಂದರೆ ಯೇಸು ಸ್ವಾಮಿ ಅವರ ಜೊತೆ ಇದ್ದಾನೆ, ಅವರು ಯೇಸು ಸ್ವಾಮಿ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಎಷ್ಟೋ ಜನರು ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳಲ್ಲಿದ್ದವರು ಆ ಕೆಟ್ಟ ಚಟಗಳನ್ನು ಬಿಟ್ಟು ಒಳ್ಳೆಯವರಾಗಿದ್ದಾರೆ. ಎಷ್ಟೋ ಜನ ಕುಡುಕರು ಕುಡಿಯೋದನ್ನು ಬಿಟ್ಟಿದ್ದಾರೆ. ಎಷ್ಟೋ ಜನ ಇಸ್ಪೀಟ್ ಆಡೋದನ್ನು ಬಿಟ್ಟಿದ್ದಾರೆ. ಎಷ್ಟೋ ಕೆಟ್ಟ ಚಟಗಳು, ಕೆಟ್ಟ ಸಹವಾಸಗಳಲ್ಲಿದ್ದವರು ಬಿಟ್ಟು ಈಗ ಒಳ್ಳೆಯವರಾಗಿ ದೇವರ ಮಕ್ಕಳಾಗಿ ದೇವರಿಗೆ ಒಳ್ಳೆ ಸಾಕ್ಷಿ ಮಕ್ಕಳಾಗಿ ಸಾಕ್ಷಿ ಕುಟುಂಬಗಳಾಗಿ ಜೀವಿಸುವುದನ್ನು ಕೂಡ ನಾವಿಂದ ನೋಡ್ತಾ ಇದ್ದೇವೆ ಮಕ್ಕಳೇ. ನಮ್ಮ AGMನ ಸೇವಾ ಕ್ಷೇತ್ರಗಳು ಎಲ್ಲಿಂದ ಬಳ್ಳಾರಿಯಿಂದ ಪ್ರಾರಂಭವಾಗಿ ಸಂಜೀವರಾಯನ ಕೋಟೆಯಿಂದ ಶುರುವಾಗಿದ್ದು ದೇಶ ವಿದೇಶದಲ್ಲಿ, ಭಾರತ ದೇಶದಲ್ಲಿ, ನೇಪಾಳ ದೇಶದಲ್ಲಿ ನಾವು ಮಾಡುವಂಥ ಎಲ್ಲ ಸೇವಾ ಕ್ಷೇತ್ರಗಳಂದ್ರೆ ನಮ್ಮ ಊರುಗಳು, ನಮ್ಮ AGM ಊರುಗಳು, ಸಭೆಗಳು ಎಲ್ಲೆಲ್ಲಿವೆಯೋ ಅಲ್ಲಲ್ಲಿ ಕೂಡ ದೇವರು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಯಾಕೆಂದರೆ ಅವರೆಲ್ಲರೂ ಕೂಡ ಯೇಸುವಿನ ಜೊತೆಯಲ್ಲಿದ್ದಾರೆ. ಹಲ್ಲೆಲೂಯಾ. ಅವರ ಜೊತೆ ಯೇಸು ಇದ್ದಾನೆ. ನಿಮ್ಗೆ ಎಷ್ಟೋ ಸಲ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ದೇವರು ಯೇಸಪ್ಪನ ಜೊತೆ ಇದ್ದರೆ ನಮಗೆ ಆಶೀರ್ವಾದ. ಯೇಸುವಿನ ನಾವು ದೂರ ಆದಾಗ ಏನಾಗ್ತೇವೆ ಅಂದರೆ ಲೋಕಕ್ಕೆ ಹತ್ತಿರವಾಗ್ತೇವೆ, ಸೈತಾನನಿಗೆ ಹತ್ತಿರವಾಗ್ತೇವೆ. ದೇವರಿಂದ ಯೇಸುವಿನಿಂದ ದೂರ ಆದರೆ ಸೈತಾನಿಗೆ ಹತ್ತಿರವಾಗ್ತವೆ, ಸೈತಾನನಿಂದ ದೂರ ಆದರೆ ಯೇಸುವಿಗೆ ಹತ್ತಿರವಾಗ್ತೇವೆ ಮಕ್ಕಳೇ. ಇದನ್ನು ನೆನಪಿಟ್ಟುಕೊಳ್ಳಿ. ದಯವಿಟ್ಟು ನಾವೆಲ್ಲರೂ ಕೂಡ ಯೇಸುವನ್ನು ನಂಬಿದಂಥವರು ದೇವರ ಮಕ್ಕಳಾಗಿರೋಣ, ದೇವರ ಆಶೀರ್ವಾದ ಹೊಂದಿಕೊಳ್ಳುವವರಾಗಿರೋಣ. ದೇವರು ಯೇಸಪ್ಪ ಯಾವಾಗಲೂ ನಮ್ಮ ಸಂಗಡ ಇದ್ದರೆ ನಮಗೆ ಸಂತೋಷವೇ ಸಮಾಧಾನವೇ. ಯಾಕೆಂದರೆ ನಾವು ಎಲ್ಲಿ ಇರ್ತೇವೋ ಅದೇ ನಮಗೆ ಯೆರೂಸಲೇಮ್, ಅದೇ ನಮಗೆ ಆಶೀರ್ವಾದ ಸ್ಥಳ, ಅದೇ ನಮಗೆ ಸಂತೋಷ, ಸಮಾಧಾನ, ನೆಮ್ಮದಿ ನೀಡುವ ಸ್ಥಳ. ನಿಮ್ಮ ಊರು, ನಿಮ್ಮ ಸಭೆ, ನಿಮ್ಮ ಕುಟುಂಬ, ನಿಮ್ಮ ಮನೆಯು ಕೂಡ ಯೆರೂಸಲೇಮ್ ಆಗಿರಲಿ. 128ನೇ ಕೀರ್ತನೆ ಒಂದ್ಸಲ ಓದ್ಬಿಡ್ರಪ್ಪ, ಮುಗಿಸ್ಕೊಬಿಡೋಣ. ಅಲ್ಲಿದೆ ನೋಡಿ ನಮ್ಮ ಆಶೀರ್ವಾದಗಳು ಎಷ್ಟೆಲ್ಲ ದೇವರು ನಮಗೆ ಕೃಪೆ ತೋರ್ತಾನೆ ಅಂತ. 128ನೇ ಕೀರ್ತನೆ ಪೂರ್ತಿ ಓದ್ರಿ. ಹಾಂ 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 ಆಮೆನ್. ಆಶೀರ್ವಾದ ಹೊಂದುವೆನು. ಸಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಸಿಯೋಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಮಕ್ಕಳ ಮೊಮ್ಮಕ್ಕಳನ್ನು ಕಾಣುವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ. ಆಮೆನ್. ಯೆರೂಸಲೇಮಿನಲ್ಲಿರುವವರಿಗೆ ಏನಾಗ್ತದಂತಪ್ಪ ಓದಲೇ? ಸಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಸಿಯೋಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ಯೆರೂಸಲೇಮಿನ ಸೌಭಾಗ್ಯವು, ತಿಳ್ಕೊಂಡ್ರಿ ಮಕ್ಕಳು, ನೆನ್ಪಿಟ್ಕೊಳ್ರಿ. ಯೆರೂಸಲೇಮಿನ ಸೌಭಾಗ್ಯವು ಎಲ್ಲವೂ ನಿನಗೆ ಸಿಗ್ತದೆ. ಏನು ಯೆರೂಸಲೇಮಿನಲ್ಲಿರುವಂಥ ಸೌಭಾಗ್ಯ? ಏನು? ಆಶೀರ್ವಾದ, ಕೃಪೆ, ಸಂತೋಷ, ಸಮಾಧಾನ, ನೆಮ್ಮದಿ. ನಿನ್ನ ಕುಟುಂಬ, ನಿನ್ನ ಮನೆ, ಗಂಡ ಮನೆ, ಮಕ್ಕಳು, ಮೊಮ್ಮಕ್ಕಳು, ಆಸ್ತಿ, ಅಂತಸ್ತು, ಮಾನ, ಮರ್ಯಾದೆ, ಗೌರವ, ಸ್ಥಾನಮಾನ ಎಲ್ಲವೂ ನಿನಗೆ ಸಿಗ್ತದೆ. ಯಾವಾಗ? 128ರ 1ನೇ ವಾಕ್ಯದ ಪ್ರಕಾರ ಇದ್ದರೆ. 1ನೇ ವಾಕ್ಯ ಒಂದ್ಸಲ ಓದಪ್ಪ ಜೋರಾಗಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಅವನಿಗೆ ಈ ಕೆಳಗಿರುವ ಎಲ್ಲ ಆಶೀರ್ವಾದಗಳು ಸಿಗ್ತದೆ ಮಕ್ಕಳೇ. ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವಿ ಅಂದ್ರೆ ನೀನು ದುಡಿದದ್ದು ನೀನು ಅನುಭವಿಸ್ತೆ ಅಂತ. ನೀನು ಅನುಭವಿಸ್ಬೇಕಂದ್ರೆ ನೀನು ದುಡಿಬೇಕು. ನೀನು ದುಡಿದದ್ದನ್ನು ನೀನು ಅನುಭವಿಸ್ತೆ. ಹೌದಾ? ಕಷ್ಟಪಟ್ಟು ದುಡಿದು ಬಂದ ಮೇಲೆ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ತಿಂತಿ, ಇಲ್ಲ ಅಂದ್ರೆ ಉಪವಾಸ ವನವಾಸ ಸಾಯ್ತಿ ಅಲ್ವಾ? ಅದು ದೇವ್ರ ವಾಕ್ಯ ಹೇಳ್ತಾರೆ. 128ನೇ ಕೀರ್ತೆ ಬಹಳ ಮುಖ್ಯವಾದದ್ದು ಮಕ್ಕಳೇ, ಓದ್ಕೊಂಡು ನೆನ್ಪಿಟ್ಕೊಳ್ಳಿ. ಯೆರೂಸಲೇಮಿನ ಸೌಭಾಗ್ಯ ನಿನಗೆ ಇರಬೇಕು ಅಂದ್ರೆ ಏಸಪ್ಪನ ಜೊತೆ ನೀನಿರಬೇಕು, ನಿನ್ನ ಜೊತೆ ಏಸಪ್ಪ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ದೇವರು ನಮ್ಮನ್ನು ನಿಮ್ಮನ್ನು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪಾಜಿಯವರು